ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ತುಂಬ ದಿನಗಳ ನಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಆ ದೇವಸ್ಥಾನ ಎಲ್ಲಿದೆ ಏನು ಅನ್ನೋದು ಫುಲ್ ಡೀಟೇಲ್ಸು ಇಲ್ಲಿ ಹೇಳ್ತೀನಿ, ಬನ್ನಿ. ನಾವು ಇವತ್ತು ಬಂದಿರೋದು ಶ್ವೇತವರಾಹ ಸ್ವಾಮಿ ದೇವಸ್ಥಾನಕ್ಕೆ. ಅದಿರೋದು ಅರಮನೆ ಆವರಣದೊಳಗೆ ಇರುವಂಥ ಒಂದು ಪವರ್ಫುಲ್ ದೇವಸ್ಥಾನ. ಇಲ್ಲಿ ಹಾಗೆ ಇನ್ನೂ ಒಂದು ದೇವಸ್ಥಾನ ಇದೆ, ಶ್ರೀ ಅಂಬುಜವಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಬೆಳಗ್ಗೆ 9ರಿಂದ 12 ಗಂಟೆ ಒಳಗಡೆ, ಸಂಜೆ ಬಂದು 6ರಿಂದ 8 ಗಂಟೆ ಒಳಗಡೆ ಈ ದೇವಸ್ಥಾನಕ್ಕೆ ಬರಬೇಕು. ಹಾಗೆ ಈ ದೇವಸ್ಥಾನಕ್ಕೆ ಬರೋಕ್ಕೆ ಪ್ರವೇಶ ಶುಲ್ಕ ಏನೂ ಇರೋದಿಲ್ಲ. ನಾವಂತೂ ಸುಮಾರು ದಿನಗಳೇ ಆಯಿತು ಈ ದೇವಸ್ಥಾನಕ್ಕೆ ಬಂದು. ತುಂಬಾ ಖುಷಿ ಆಯಿತು ಎಲ್ಲ ನೋಡಿ. ತುಂಬ ಚೇಂಜಸ್ಸು ಆಗಿದೆ. ಹಾಗೆಯೇ ನಾವೆಲ್ಲ ನೋಡಿ ಇಲ್ಲೇ ಇರ್ತೀವಿ, ಬರೋಕ್ಕೂ ಆಗಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಹಾಗೆ ಇಲ್ಲಿನ ವಿಶೇಷತೆ ಏನು ಅಂದರೆ 12 ಪ್ರದಕ್ಷಿಣೆ 12 ವಾರ ಹಾಕಿದರೆ ನಾವೇನು ಅನ್ಕೊತೀವಿ ಅದು ನಡೆಯುತ್ತೆ ಅಂತ ಇಲ್ಲಿನ ನಂಬಿಕೆ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂದರೆ ಯಾರೆಲ್ಲ ಮದುವೆ ಆಗಿಲ್ಲ, ಹುಡುಗ ಆಗಲಿ ಹುಡುಗಿ ಆಗಲಿ, ಇಲ್ಲಿ ಬಂದು ರಾಹುಕೇತು ಶಾಂತಿ ಪೂಜೆ ಮಾಡಿಸ್ಕೊಂಡು ಹೋದರೆ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಹಾಗೆ ನಾವೆಲ್ಲ ದೇವಸ್ಥಾನ ನೋಡಾಯಿತು, ಬಂದು ಹೊರಗಡೆ ನೋಡ್ತೀವಿ. ನೋಡಿದ್ರೆ ನೋಡಿ ಅರಮನೆ ಹೇಗೆ ಕಾಣಿಸ್ತಾ ಇದೆ ಅಂತ. ಲೈಟಿಂಗ್ಸ್ ಇಲ್ಲ ಅಂದರೂ ನೋಡೋಕ್ಕೊಂಥರ ಚೆಂದ. ನಾನಿವತ್ತು ಈ ದೇವಸ್ಥಾನದ ಬಗ್ಗೆ ಹೇಳ್ತಾ ಇರೋದು ಜಸ್ಟ್ 1% ಅಥವಾ 2% ಅಷ್ಟೇ. ಹೇಳೋದಾದರೆ ತುಂಬಾ ಇದೆ. ನಾನಿವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.